ಅದಕ್ಕೆ ಹೇಳೋದು 1 ಯೋಹಾನ ಪತ್ರಿಕೆಯಲ್ಲಿ, ಲೋಕದಲ್ಲಿರೋನು ಎಷ್ಟೇ ಬಲಿಷ್ಠನಾಗಿದ್ದರು, ಲೋಕದಲ್ಲಿರೋನು ನಿನ್ನ ಎದುರಿಸೋನು ಎಷ್ಟೇ ಹಣವಂತನಾಗಿದ್ರು, ಎಂಥ ವ್ಯಕ್ತಿಯಾಗಿದ್ದರು, ನಿನ್ನೊಳಗಡೆ ಇರುವ ಯೇಸು ಎಲ್ಲದಕ್ಕಿಂತ ದೊಡ್ಡವನು. ನೀನು ನಾನು ಮರಿಬಾರ್ದು. ಶತ್ರು ಎಷ್ಟೇ ಬಲಿಷ್ಠನಾಗಿದ್ರು, ಶತ್ರು ಏನೇ ತಂತ್ರಗಾರಿಕೆಗಳು ಮಾಡಿದ್ರು, ಏನೇ ಆತನ ಜಗಳದ ಕಾರ್ಯಗಳು ಬಿತ್ತಿದ್ರು, ಅವನೊಳಗಡೆ ಇರೋದಕ್ಕಿಂತ ನಿನ್ನೊಳಗಡೆ ಇರೋವನು ಹೆಚ್ಚಿನವನು ಅಂತ ಯಾವಾಗಲೂ ನೀನು ನಂಬಬೇಕು. ಹಲ್ಲೆಲೂಯಾ. ಅವ್ರ ಕಡೆ ತುಂಬ ಜನ ಇದ್ದಾರೆ, ಅವ್ರ ಕಡೆ ಗೊತ್ತಿರೋರೆಲ್ಲ ಇದ್ದಾರೆ, ಪೊಲೀಸರು ಇದ್ದಾರೆ, ಲಾಯರ್ ಇದ್ದಾರೆ. ಅವರೆಲ್ಲ ರಥಬಲ ಇರಲಿ, ಅಶ್ವಬಲ ಇರಲಿ, ನಿನ್ನ ಬಲ ಯಾರು? ನನ್ನ ದೇವರಾಗಿರೋ ಕರ್ತನು ಏಸಯ್ಯ, ಏಸಯ್ಯ, ಏಸಯ್ಯ. ನಮ್ಮ ಬಲ ಯಾರು? ಅಷ್ಟೇ ಸಾಕಲ್ಲ, ಒಂದು ಪ್ರಾರ್ಥನೆ. ಹಲ್ಲೆಲೂಯ. ಒಂದು ಪ್ರಾರ್ಥನೆ. ಹಲ್ಲೆಲೂಯ. ನಿನಗಾಗಿ ಯುದ್ಧ ಮಾಡೋಕ್ಕಾಗಿ ದೇವರು ಒಬ್ಬ ದೇವದೂತನ ಕಳಿಸಿದ್ರೆ ಸಾಕಲ್ಲ. ಒಬ್ಬ ದೇವದೂತ ಒಂದು ರಾತ್ರಿಯಲ್ಲಿ ಎಷ್ಟು ಜನರ ಶತ್ರುಗಳನ್ನ ಕೊಂದ? 1,83,000 ಜನ ಕೊಲ್ತಾನೆ ಒಬ್ಬ ದೇವದೂತ. ಹಲ್ಲೆಲೂಯ. ಹೌದಲ್ವಾ? ಸ್ತೋತ್ರ. ಹಾಗಾದರೆ ಏನು ಹೇಳ್ತಿದೆ? ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ. ಹಲ್ಲೆಲೂಯ ಅಲ್ವಾ? ರಥಗಳು ಅಂದ್ರೆ ಏನು ಗೊತ್ತಾ? ಈಗಿನ ವಿಷಯಕ್ಕೆ ರಥಗಳು ಅಂದ್ರೆ ಏನು ಗೊತ್ತಾ? ವಿಮಾನಗಳು, ಅವ್ರ ಇರೋಂಥ ಟ್ಯಾಂಕರ್ಗಳು, ಈಗ ಅವೇ ತಾನೇ ಅಲ್ವಾ? ಆಗಲೇ ನೋಡಿ ಹೇಳಿದ್ರು, ಅವ್ರು ಕೆಲವು ರಥಬಲದಲ್ಲಿ, ಕೆಲವು ಅಶ್ವಬಲದಲ್ಲಿ. ಈಗ ದೇಶದಲ್ಲಿರೋರು ಏನಂತಾರೆ? ನಮ್ಮಲ್ಲಿ ಸೈನ್ಯ ಇಷ್ಟು ಬಲಿಷ್ಠವಾಗೈತೆ, ಇಷ್ಟು ದುಡ್ಡನ್ನು ನಾವು ಖರ್ಚು ಮಾಡ್ತೀವಿ ನಮ್ಮ ಸೈನ್ಯಕ್ಕೆ, ಇಷ್ಟು ಜನ ಆರ್ಮಿನಲ್ಲಿದ್ದಾರೆ, ಇಷ್ಟು ಜನ ನಮಗೆ ಏನೈತೆ ಯುದ್ಧ ವಿಮಾನಗಳೈತೆ, ನೌಕೆಗಳೈತೆ, ಇಷ್ಟು ಜೆಟ್ಟುಗಳಿವೆ, ನಾವು ಅದಲ್ಲದೆ ನಾವು ಏನು ಅಣು ಬಾಂಬ್ಗಳನ್ನ ಇಟ್ಕೊಂಡಿದ್ದೀವಿ, ನಮ್ಮನ್ನ ಯಾರು ಮುಟ್ಟಕ್ಕಾಗಿಲ್ಲ, ಓ ನೋಡ್ರಿ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯ ಅಲ್ವ? ಅವರ ನಂಬಿಕೆಲ್ಲ ಏನು? ಅವ್ರ ಯುದ್ಧ ಮಾಡಬೇಕಾದ್ರೆ ಒಂದು ದೇಶ ಏನು ಮಾಡ್ತದೆ ಅಂತ ಆಗಲೇ ಹೇಳಿದ್ನ, ಅರ್ಥ ಆಯ್ತಾ? ಅಷ್ಟೇ ಅಲ್ಲ, ಯುದ್ಧ ಮಾಡಬೇಕಾದ್ರೆ ಆರ್ಥಿಕ ಪರಿಸ್ಥಿತಿನೂ ಕೂಡ ನೋಡ್ತಾರೆ. ಅರ್ಥ ಆಯ್ತೈತ್ರ? ಆ ದೇಶದ ಸಂಪನ್ಮೂಲವನ್ನು ನೋಡ್ತಾರೆ. ಫಸ್ಟು ಆ ಸಂಪನ್ಮೂಲಗಳನ್ನ ಕೆಡಿಸ್ತಾರೆ, ಆದಾಯಗಳನ್ನ ಕೆಡಿಸೋಕ್ಕೆ ಪ್ರಯತ್ನ ಪಡಿಸ್ತಾರೆ. ಯಾಕಂದರೆ ಅವ್ರಿಗೆ ಆದಾಯ ಬರಬಾರ್ದಲ್ಲ. ಒಂದು ಯುದ್ಧ ಮಾಡೋದಂದರೆ ಬರೀ ಸೈನ್ಯ ಐತೆ, ವಿಮಾನ ಐತೆ, ಬಂದೂಕು ಐತೆ, ಅಥವಾ ಏನೋ ಶಸ್ತ್ರಾಸ್ತ್ರಗಳೈತೆ ಅಂತ ಯುದ್ಧ ಮಾಡೋಕ್ಕಾಗಲ್ಲ. ಅದ್ರ ಜೊತೆಗೆ ಹಣ ಬೆಂಬಲ ಕೂಡ ಬೇಕು. ಒಂದು ದೇಶ ಇನ್ನೊಂದು ದೇಶದ ಮೇಲೆ ಯುದ್ಧ ಮಾಡ್ತದಂದರೆ ಆರ್ಥಿಕವಾಗಿ ಚೆನ್ನಾಗಿರಬೇಕು. ಯಾಕಂದರೆ ತಮ್ಮ ದೇಶದಲ್ಲಿ ಬೆಳೆಯುವಂಥದ್ದಾಗಿರಲಿ ಅಥವಾ ಬೇರೆ ದೇಶದಿಂದ ಕೊಂಡುಕೊಳ್ಳೋದಕ್ಕೆ ಅವ್ರಿಗೆ ಹಣ ಬೇಕಲ್ಲ. ಏನು ಉಪವಾಸ ಇದ್ದು ಯುದ್ಧ ಮಾಡೋಕ್ಕಾಯ್ತದ? ಯೋಚನೆ ಮಾಡಿ. ಅದಕ್ಕೆ ಯಾಕೆ ಯುದ್ಧ ಮಾಡಿದ್ದೇನೆ 1 ವಾರ 2 ವಾರ ಆದಟ್ಟಿಗೆ ಒಂದು ರಾಜಿ ಮಾಡ್ಕೊಳ್ಳೋಣ, ಒಪ್ಪಂದ ಮಾಡ್ಕೊಳ್ಳೋಣ ಅಂತ ಯಾಕೆ ಬರ್ತಾರೆ ಅಂತಂದರೆ, ನಾವು ಹಿಂಗೆ ಮಾಡ್ಕೊಂಡೋಯ್ತು ಅಂದರೆ ನಮ್ಮ ಆದಾಯ ನಿಂತೋಗ್ಬಿಡ್ತದೆ, ಬದುಕೋದು ಕಷ್ಟ ಆಗ್ತದೆ. ಸ್ವಲ್ಪ ದಿನ ನಾವು ಒಪ್ಪಂದ ಮಾಡಿಕೊಂಡು ಇನ್ನೊಂದು ಮಾರ್ಗದಲ್ಲಿ ಅವ್ರಿಗೆ ಯುದ್ಧ ಮಾಡೋಕ್ಕಾಗ್ತದೆ. ಫಸ್ಟು ನಾವು ಸ್ವಲ್ಪ ಬಲಗೊಳ್ಳೋಣ ಅಂಥೇಳಿ ಆರ್ಥಿಕವಾಗಿ ದೃಢತೆ ಹೊಂದ್ಕೊಳ್ಳೋಕೆ ಹೋಗ್ತಾರೆ. ಹಲ್ಲೆಲೂಯಾ. ಅರ್ಥ ಆಯ್ತೈತ್ರ ನಾನು ಹೇಳೋದು? ಹಾಗಾಗಿ ದೇವರ ಮಕ್ಕಳೇ, ಅಲ್ಲಿ ವಾಕ್ಯ ಹೇಳ್ತದೆ, ಕೆಲವರು ರಥಬಲದಲ್ಲಿ, ಕೆಲವು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ. ಕೆಲವರು ಮನೆಯಲ್ಲಿದ್ದಾರೆ, ಬ್ಯಾಂಕ್ ಬ್ಯಾಲೆನ್ಸ್ ಐತೆ, ಕೆಲವರು ನಮ್ಗೆ ಹಣ ಸಂಪಾದನೆ ಮಾಡ್ತಾರೆ, ಕೆಲವರು ನಮಗೆ ಸಪೋರ್ಟ್ ಮಾಡ್ತಾರೆ, ನಮ್ಗೆ ಅವರಿದ್ದಾರೆ ಇವರಿದ್ದಾರೆ, ಇವ್ರ ಮೇಲೆ ನಂಬ್ಕೊಂಡು ಬರ್ತಾರೆ. ಆದರೆ ದೇವರ ಮಕ್ಕಳಾದ ನಮ್ಮ ನಂಬಿಕೆ ಯಾರ ಮೇಲೆ? యేసయ్యನ ಮೇಲೆ. ಹಲ್ಲೆಲೂಯಾ. ಅದಕ್ಕೆ ಇಸ್ರಾಯೇಲ್ ಹೇಳ್ತಾರೆ, ಅರಸನ್ನು ನೋಡಿ ಹೇಳ್ತಾರೆ, ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಅವರು ಬಿದ್ದು ಹೋಗಿದ್ದಾರೆ. ಯಾರೆಲ್ಲ ಸ್ವಂತ ಬಲ, ಸ್ವಂತ ಜ್ಞಾನ, ಸ್ವಂತ ಆಸ್ತಿ, ಹಣ, ಜಾತಿ, ಪದವಿ ನಂಬ್ಕೊ ಬಂದರು ಬಿದ್ದೋದ್ರು. ಯಾರೆಲ್ಲ ತಮ್ಮ ಸೈನ್ಯಗಳ ಮೇಲೆ ನಂಬಿಕೆ ಇಟ್ಕೊಂಡು ಬಂದರು, ರಥಗಳ ಮೇಲೆ ಮತ್ತೇನಂತೆ ಅಶ್ವಬಲ ಕುದುರೆಗಳ ಮೇಲೆ ನಂಬಿಕೆ ಇಟ್ಕೊಂಡು ಬಂದರು, ಎಲ್ಲ ಬಿದ್ದೋದ್ರು. ಆದರೆ ದೇವರ ಮೇಲೆ ನಂಬಿಕೆ ಇಟ್ಕೊಂಡು ಬಂದ ಸೈನ್ಯ ಎಂದಿಗೂ ಬೀಳಲಿಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಹಾಗಾದರೆ ಯೋಚನೆ ಮಾಡಿ, ಇಸ್ರಾಯೇಲ್ ದೇಶ ಪುಟ್ಟ ದೇಶ, ಇಸ್ರಾಯೇಲ್ ದೇಶ ಒಂದು ಸಣ್ಣ ದೇಶ. ಅರ್ಥ ಆಯ್ತಾ? ಇಡೀ ಪ್ರಪಂಚನೇ ಎದುರಿಸ್ತೈತದು. ಯಾವ ದೊಡ್ಡ ದೈತ್ಯ ದೇಶಗಳು ಕೂಡ ತಲೆಬಾಗಂಗೆ ಮಾಡ್ತೈತದು. ಯೋಚನೆ ಮಾಡಿ, ಅವ್ರ ತೇನು ಮಿಲ್ಟ್ರಿ ಇಲ್ಲ ಅಂತನಾ? ಅವ್ರ ತೇನು ಅಷ್ಟು ಸೈನ್ಯ ಪಡೆ ಇಲ್ಲ ಅಂತನಾ? ನೋಡಿ, ಸಣ್ಣ ದೇಶ ಇಸ್ರಾಯೇಲ್ ದೇಶ. ಪಕ್ಕದಲ್ಲಿ ಜೋರ್ಡಾನ್ ಇದೆ, ಮತ್ತೇನದು ಗಾಜಾ ಪಟ್ಟಣ, ಮತ್ತು ಲೆಬನೋನು, ಮತ್ತು ಜೆರಿಕೋ, ಆಮೇಲೆ ಲೆಬನೋನು, ಆಮೇಲೆ ಇನ್ನೊಂದು ಯಾವುದದು ಇರಾನು ಅಲ್ವಾ, ಹಿಜ್ಬುಲ್ಲಾ, ಹೌತಿಗಳು ಎಲ್ಲರ ಮೇಲೆ ಯುದ್ಧ ಮಾಡ್ತಾಯಿತ್ತು ನೋಡಿ. ಸುತ್ತಮುತ್ತ
ಎಷ್ಟು ದೇಶಗಳೈತೆ ಅವ್ರ ಸುತ್ತಮುತ್ತ, ಅವರೆಲ್ಲರ ಮೇಲೆ ಯುದ್ಧ ಮಾಡ್ತೈತೆ. ಅದಕ್ಕೆ ಹೇಳೋದಿಲ್ಲ, ಏನು ಹೇಳ್ತಾರೆ, ಕೆಲವು ರಥ ಬಲದಲ್ಲಿ ಕೆಲವು ಅಶ್ವ ಬಲದಲ್ಲಿ ಬರ್ತಾರೆ, ಆದರೆ ಇವ್ರು ಬರೋದೆಲ್ಲ ದೇವರ ಬಲದಲ್ಲೇ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಇರಾನ್ ನೋಡಿ, ಇರಾನ್ ಏನಂತೈತೆ, ಇರಾನ್ ಯಾವಾಗಲೂ ಅಮೇರಿಕ ನೋಡಿ, ಇಸ್ರಾಯೇಲ್ ನೋಡಿ, ಇರಾನ್ನವರು ಒಂದು ಹೆಸರು ಕಟ್ಟಿದ್ದಾರೆ. ಏನು ಗೊತ್ತಾ, ಅದು ದೊಡ್ಡ ಸೈತಾನ್, ಇದು ಸಣ್ಣ ಸೈತಾನ್ ಅಂತ ಹೇಳ್ತಾರೆ. ಇಸ್ರಾಯೇಲ್ ಅನ್ನೋದು ಒಂದು ಸಣ್ಣ ಸೈತಾನೋ, ಅಮೇರಿಕ ಅನ್ನೋದು ದೊಡ್ಡ ಸೈತಾನ್ ಅಂತ ಹೇಳ್ತಾರೆ ಅವರು. ಆದರೆ ಈಗ ಅಮೇರಿಕ ಇರಾನ್ ಜೊತೆ ಒಪ್ಪಂದ ಮಾಡ್ಕೊಳ್ತೈತೆ, ಆದರೆ ಇಸ್ರಾಯೇಲ್ ಒಪ್ತಾನೆ ಇಲ್ಲ. ಒಂದು ಕುಂಚಿತ್ತು ನಾನು ಒಪ್ಪಕ್ಕಿಲ್ಲ ಅಂತ ಹೇಳ್ತದೆ. ನಮ್ಮ ಕಾರ್ಯಗಳು ನಾವು ಮುಗಿಸ್ತೀವಿ ಅಂತ ಹೇಳಿದೆ. ಎಂತೆಂಥ ಬಲಿಷ್ಠವಾದ ದೇಶವಾದರೂ ಇಸ್ರಾಯೇಲನ್ನು ನಡುಗ್ತೈತೆ, ಎದುರ್ತೈತೆ. ಅಷ್ಟು ಪವರ್ಫುಲ್ ಇದ್ದಾರೆ ಅವರು. ಯಾಕೆ ಹೇಳಿ? ಅವ್ರ ರಥ ಬಲ ನಂಬ್ಕೊಂಡಿಲ್ಲ, ಅವ್ರ ಅಶ್ವಬಲ ನಂಬ್ಕೊಂಡಿಲ್ಲ, ಅವರು ದೇವರ ಮೇಲೆ ವಿಶ್ವಾಸ. ಅದಕ್ಕೆ ಪ್ರತಿದಿನ ಯುದ್ಧ. ಎಂಥ ದೇಶದವರಾರ ಬರಲಿ ಯುದ್ಧ ಮಾಡ್ತಾರೆ ನೋಡಿ. ರಾತ್ರಿ ಆಗಲೂ ಯುದ್ಧ ಮಾಡ್ತಾ ಇರ್ತಾರೆ. ಸುತ್ತಮುತ್ತ ಅಷ್ಟು ದೇಶಗಳಲ್ಲಿ ಶತ್ರುಗಳು ಇಟ್ಕೊಂಡು ಯುದ್ಧ ಮಾಡ್ತಾರೆ ನೋಡಿ. ಅವ್ರು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ. ಎಷ್ಟು ಯುದ್ಧ ಮಾಡ್ಬೋದು. ಎಂತೆಂಥ ದೇಶಗಳು ಎದುರ್ತಾರೆ ಅವ್ರಿಗೆ. ಅರ್ಥ ಆಯ್ತಾ? ಆ ಉತ್ತರ ಕೊರಿಯಾದಲ್ಲಿ ಇದ್ದಾನಲ್ಲ ಕಿಂಗ್ ಜಾಂಗ್, ಅವನು ಹೇಳ್ತೀನಿ, ನಾನು ಯಾರು ಮುಟ್ಟಂಗಿಲ್ಲ. ಅವ್ನಿಗೆ ಹೆದರಿಕೆ ಆಗ್ಬಿಟ್ಟಿದೆ. ಯಾರು ಮುಟ್ಟಾದರೆ ನೋಡಿ, ನಾನು ಚಿಪ್ನಿಗಳನ್ನ ನಾನು ಏನು ಮಾಡ್ತಿದ್ದೀನಿ, ತರಬೇತಿ ಮಾಡ್ತಾ ಇದ್ದೀನಿ, ನಂತ ಇಷ್ಟು ಅಣುಬಾಂಬ ಐತಿ ಅಂತ ಎದುರಿಸ್ತಿದ್ದಾನೆ. ನಾನು ತಲೆ ಕೆಟ್ಟ, ಅವ್ನು ಯಾರಿಗೆ ಬೇಕು, ಯಾವ ದೇಶದ ಬೇಕಾದ್ರೆ ಹಾಕ್ಬಿಡ್ತೀನಿ ಅಂತ ಅವನಿಗೆ ಭಯ. ಅದಕ್ಕೆಲ್ಲ ತೋರಿಸ್ತಿದ್ದಾನೆ. ಅವನಿಗೂ ಗೊತ್ತು ಯಾವ ಟೈಮಲ್ಲಿ ಹೊಡೆದ್ಬಿಡ್ತಾರೋ ಅಂತ ಗೊತ್ತಿಲ್ಲ. ಹಲ್ಲೆಲೂಯಾ. ಇಸ್ರಾಯೇಲರು ಒಂದು ಸಣ್ಣ ದೇಶ ಆಗಿದ್ದರು, ಸ್ವಲ್ಪ ಜನಾಂಗವಾಗಿದ್ದರು, ಅದೊಂದು ಬಲಿಷ್ಠವಾಗಿದೆ. ಅದಕ್ಕೆ ಅಲ್ಲಿ ಏನು ಹೇಳ್ತಾರೆ, ಕೆಲವು ರಥ ಬಲದಲ್ಲಿ ಕೆಲವು ಅಶ್ವಬಲದಲ್ಲಿ. ದಾವೀದನು ಗೋಲಿಯಾತನ ಮೇಲೆ ಯುದ್ಧಕ್ಕೆ ಹೋದಾಗ ಏನು ಹೇಳ್ದ? ಗೋಲಿಯಾತ ನೋಡಿ ಏನು ಹೇಳ್ತಾನೆ ದಾವೀದ, ನೀನಾದರೂ ನಿನ್ನ ಕತ್ತಿ ಬರ್ಜಿ ಮೇಲೆ, ನಿನ್ನ ಮಾಂಸದ ತೋಳಿನ ಮೇಲೆ ವಿಶ್ವಾಸ ಇಟ್ಟು ಬಂದಿದ್ದಿ, ಆದರೆ ನಾನಾದರೂ ನೀನು ಹೀಯಾಳಿಸಿದಂಥ ಕರ್ತನಾದ ಯೆಹೋವನ ನಾಮದಲ್ಲಿ ಬಂದಿದ್ದೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ಅರ್ಥ ಆಯ್ತಾ? ಅವ್ರ ಕತ್ತಿ, ಅಧಿಕಾರ, ಹಣ, ವ್ಯಾಮೋಹದಲ್ಲಿ ಬರ್ಬೋದು, ಆದರೆ ನಮ್ಮಲ್ಲಿರುವಂಥ ದೇವರು ಅವೆಲ್ಲವುಗಳಿಗಿಂತ ದೊಡ್ಡವನು ಅನ್ನೋದು ಮರಿಬೇಡಿ. ಹಲ್ಲೆಲೂಯಾ. ಆದ್ದರಿಂದ ಪ್ರೇರೆ, ಈ ಲೋಕದಲ್ಲಿ ಎದುರಾಗೋ ಪ್ರತಿ ಸಮಸ್ಯೆಗಳಿಗೂ ನಾವು ಹೇಳಬೇಕು, ಲೋಕದಲ್ಲಿರೋ ಅವನಿಗಿಂತ ನಮ್ಮೊಳಗೆ ಇರುವವನು ದೊಡ್ಡವನು ಅಂತ. ಅದಕ್ಕೆ ಹೇಳ್ತಾರೆ, ಅವರಾದರೂ ಇದ್ರ ಮೇಲೆಲ್ಲ ನಂಬಿಕೆ ಇಟ್ಕೊಂಡು ಬಂದವರು ಎಲ್ಲರೂ ಬಿದ್ದೋದ್ರು, ನಾವಾದರೂ ಜಯವನ್ನು ಹೊಂದಿದ್ದೀವಿ. ಹಾಗಾದ್ರೆ ಅಲ್ಲಿ ಏನು ಹೇಳ್ತದೆ, ಅವರು ಬಿದ್ದು ಹೋದರು, ನಾವಾದರೂ ಎದ್ದು ನಿಂತಿದ್ದೀವಿ. ಯೆಹೋವನು ನಮ್ಮ ಅರಸನಿಗೆ ಜಯವನ್ನು ಉಂಟು ಮಾಡು, ನಾವು ಮರೆಯಿಡುವಾಗ ಸದುತ್ತರವನ್ನು ದಯಪಾಲಿಸು. ಹಲ್ಲೆಲೂಯಾ. ಎಷ್ಟು ಸುಂದರವಾದ ಪ್ರಾರ್ಥನೆ. ಈ ಪ್ರಾರ್ಥನೆಗೆ ಉತ್ತರ ಸಿಕ್ತಾ? ಸಿಕ್ಕಿರ್ಬೋದಾ? ಒಂದು ವೇಳೆ ಸಿಕ್ಕಾಯ್ತಾ? 21ನೇ ವಚನ ಹೇಳ್ತದೆ, ಜಯಗೀತೆ ಮಾಡ್ತಿದ್ದಾರೆ, ಉತ್ತರ ಸಿಕ್ಬಿಡ್ತು. ಅಲ್ಲೇನು ಹೇಳ್ತದೆ, 20ನೇ ತಲೆಬರ ಹೋದ್ರಿ, ಅರಸನ ಜಯಕ್ಕೋಸ್ಕರ ಪ್ರಾರ್ಥಿಸುವುದು. 21ನೇ ವಚನದಲ್ಲಿ ತಲೆಬರ ನೋಡಿ, ಅರಸನ ವಿಜಯದಲ್ಲಿ ಯೆಹೋವನನ್ನು ಸ್ತುತಿಸುವುದು ಕೀರ್ತನೆ. ಹಲ್ಲೆಲೂಯಾ. ಏನು ಹೇಳ್ತಾನೆ, ಯೆಹೋವನೇ ನಿನ್ನ ಪರಾಕ್ರಮದಲ್ಲಿ ಅರಸನು ಸಂತೋಷಿಸುತ್ತಾನೆ, ನೀನು ಉಂಟು ಮಾಡಿದ ಜಯಕ್ಕಾಗಿ ಎಷ್ಟೋ ಆನಂದ ಪಡುತ್ತಾನೆ. ನೀನು ಅವನ ಪ್ರಾರ್ಥನೆಯನ್ನು ನಿರಾಕರಿಸದೆ ಅವನ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿದೆಯಲ್ಲ, ನಾನಾ ಶುಭಗಳೊಡನೆ ನೀನು ಅವನನ್ನು ಎದುರುಗೊಂಡಿಯಲ್ಲ. ಅವನ ತಲೆಯ ಮೇಲೆ ಏನಿದೆ, ಸುವರ್ಣ ಕಿರೀಟವನ್ನು ಇಟ್ಟಿದ್ದಿ. ಅವನು ದೀರ್ಘಾಯುಷ್ಯನ್ನು ಬೇಡಿಕೊಳ್ಳಲು ನಿನ್ನ ಯುಗಾಂತರಗಳಿಗೂ ಆಯುಷ್ಯನ್ನು ಅನುಗ್ರಹಿಸಿದ್ದಿ. ನಿನ್ನ ರಕ್ಷಣೆ ಕಾರ್ಯದಿಂದ ಅವನ ಘನತೆಯು ಬಹು ವೃದ್ಧಿಯಾಯಿತು. 21ನೇ ವಚನದಲ್ಲಿ ನೋಡ್ತೀಯ, ಉತ್ತರ ಸಿಕ್ಬಿಡ್ತು. ಹಲ್ಲೆಲೂಯಾ. ಈಗ ಸಂಭ್ರಮ ಮಾಡ್ತಿದ್ದಾರೆ, ದೇವರಿಗೆ ಕೃತಜ್ಞತಾ ಸ್ತುತಿ ಸಲ್ಲಿಸ್ತಿದ್ದಾರೆ. 20ನೇ ಅಧ್ಯಾಯದಲ್ಲಿ ದೇವರಲ್ಲಿ ಪ್ರಾರ್ಥಿಸಿದ್ರು, ಅರಸನಿಗೋಸ್ಕರ ಜಯಕ್ಕೋಸ್ಕರ ಪ್ರಾರ್ಥಿಸಿದ್ರು, ದೇವರಿನ ಪರವಾಗಿರಲಿ ಅಂತ ಪ್ರಾರ್ಥಿಸಿದ್ರು. ಇಕ್ಕಟ್ಟು ದಿನಗಳಲ್ಲಿ ದೇವರಿನ ಪ್ರಾರ್ಥನೆ ಕೇಳಲಿ, ಯಾಕೋಬರ ದೇವರ ನಾಮ ನೀನು ಉದ್ಧಾರ ಮಾಡಲಿ, ನೀನು ಆಸೆ ಪಡೋದ್ರ ಕೈ ಹಾಕೋದು ಎಲ್ಲವನ್ನ ಸಫಲಪಡಿಸಲಿ ಅಂತ ಪ್ರಾರ್ಥಿಸಿದ್ರು. ಈಗ 21ನೇ ವಚನದಲ್ಲಿ ಹೇಳ್ತದೆ, ಈಗ ಜಯ ಘೋಷ ಮಾಡ್ತಿದ್ದಾರೆ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಲಿ ಅವ್ರು ಆಗಲೇ ಹೇಳಿದ್ರು, ನಿನ್ನ ಜಯದಲ್ಲಿ ನಾವು ಏನು ಮಾಡ್ತೀವಿ, ನಿನ್ನ ಜಯದಲ್ಲಿ ನಾವು ಉತ್ಸಾಹ ಧ್ವನಿ ಮಾಡುವೆವು, ನಮ್ಮ ದೇವರ ಹೆಸರಲ್ಲಿ ಧ್ವಜ ಎತ್ತುವೆವು ಎಂಬುದಾಗಿ 25ರಲ್ಲಿ ಹೇಳಿದ್ರು. ಈಗ 21ನೇ ಅಧ್ಯಾಯದಲ್ಲಿ ಹೇಳ್ತಿದ್ದಾರೆ, ದೇವರನ್ನು ಕೊಂಡಾಡ್ತಿದ್ದಾರೆ. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಟ್ಟೆಯಪ್ಪ, ನಮಗೆ ಜಯವನ್ನು ಕೊಟ್ಟಿದ್ದಿ, ಶತ್ರುಗಳು ಮಂಡಿ ಊರು ಹಾಗೆ ಮಾಡಿದಿ, ಶತ್ರುಗಳು ಸಂಹರಿಸ್ದೆ, ನಮಗೆ ಬಿಡುಗಡೆ ಕೊಟ್ಟೆ, ನಮಗೆ ಸಮಾಧಾನ ಕೊಟ್ಟೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಾವು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ,
ನಾವು ಯಥಾರ್ಥವಾಗಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ದೇವರು ನಮಗೆ ಕೊಟ್ಟಂಥ ಬಿಡುಗಡೆ ಉತ್ತರ ಕೊಡುವಾಗ ಅದಕ್ಕೆ ನಾವು ಕೃತಜ್ಞತೆಯೂ ಕೂಡ ಹೇಳಬೇಕು. ಹಲ್ಲೆಲೂಯಾ. ಅರ್ಥ ಆಯ್ತಾ? ದೇವರೇ, ದೊಡ್ಡ ವಿಷಯಗಳಲ್ಲಿ ಬಿಡುಗಡೆ ಕೊಟ್ಟಿದ್ದು, ಜಯ ಕೊಟ್ಟಿದ್ದೀವಿ, ಸ್ತೋತ್ರ ಸ್ತೋತ್ರ. ದೇವರ ಉಪಕಾರಗಳನ್ನು ನೆನೆಸುವಂಥ ವ್ಯಕ್ತಿಗಳು ನಾವಾಗಿರಬೇಕು.